ನಮ್ಮಿಚ್ಛೆಯಂತೆ ನಟಿಸಲು ಸಾಧ್ಯವಾಗದೇ ಇರುವ ಪಾತ್ರಗಳು ಸಿಗುವ ನಾಟಕವೆಂದರೆ ಅದು ನಮ್ಮ ಬದುಕು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಶೇಷವಾದ ಒಂದು ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ಮನೇಲಿ ರವೆ ಇಲ್ಲ, ತಕ್ಷಣಕ್ಕೆ ಏನಾದರೂ ತಿಂಡಿ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಥರ ಒಂದು ರೆಸಿಪಿ ಮಾಡ್ಕೋಬೋದು ಆರಾಮಾಗಿ. ಮನೇಲೇ ಇರೋವಂಥ ಪದಾರ್ಥಗಳನ್ನ ಉಪಯೋಗಿಸ್ಬಿಟ್ಟು ಉಪ್ಪಿಟ್ಟು ಮಾಡೋದು. ಅದರಲ್ಲೂ ನಮ್ಮ ಅಜ್ಜಿ ಕಾಲ, ನಮ್ಮ ಅಮ್ಮನ ಕಾಲದಲ್ಲೆಲ್ಲ ಈ ಥರ ಉಪ್ಪಿಟ್ಟು ಮಾಡ್ತಾಯಿದ್ರು. ಫಸ್ಟ್ ನಾನು ಸ್ವಲ್ಪ ಅಕ್ಕಿ ತಗೊಂಡಿದ್ದೀನಿ. ಅದು ತೊಳೆದು ನೀಟಾಗಿ ಒಣಗಿಸ್ಕೊಂಡು ಸ್ವಲ್ಪ ಅಂದರೆ ಈ ಉಡಿ ಥರ ಬರುತ್ತೆ ನೋಡಿ, ಆ ಥರದ ಅಕ್ಕಿ. ಈ ಅಕ್ಕಿನ ನೀಟಾಗಿ ಹುರ್ಕೊಂಡ್ಬಿಡೋಣ. ಮಾಮೂಲಿ ರವೆ ಹೆಂಗೆ ಹುರ್ಕೊತೀವಿ ಆ ಥರ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಈಗ ಇದು ನಮ್ಮ ಅಮ್ಮನೂ ಮಾಡೋದು ತುಂಬ ಚೆನ್ನಾಗಿರೋದು. ಅವಾಗೆಲ್ಲ ಜಾಸ್ತಿ ರವೆ ಯೂಸ್ ಮಾಡ್ತಿರ್ಲಿಲ್ಲ ನೋಡಿ. ಆವಾಗ ಏನು ಮಾಡಿಬಿಡೋರು ಅಂದರೆ ಈ ಅಕ್ಕಿ ಉಪ್ಪಿಟ್ಟು ಅಂತ ಮಾಡೋರು. ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಗೊತ್ತಿಲ್ಲದಲ್ಲೇ ಇರೋರಿಗೆ ಈ ವಿಡಿಯೋ ನೋಡ್ಬೋದು. ಅಕ್ಕಿ ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ. ಫಸ್ಟು ಅಕ್ಕಿನ ಈಗ ಹುರ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಹುರ್ಕೋಬೇಕಾಗುತ್ತೆ. ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಎಣ್ಣೆ ಹಾಕೊಂತಿಲ್ಲ. ಈಗ ತುಪ್ಪ ಹಾಕೊಂಡ ತಕ್ಷಣ ನೋಡಿ ಸ್ವಲ್ಪ ಏನು ಜಾಸ್ತಿ ಕೆಂಪುಗೇನು ಬೇಡ, ಒಂದು ಸ್ವಲ್ಪ ಕೆಂಪುಗೆ ಬರೋ ತನಕ ಹುರ್ಕೊಂಡ್ರೆ ಸಾಕು. ಈ ನಾವು ಅಕ್ಕಿನ ದಪ್ಪಕ್ಕಿ ಸೊಸೈಟಿಯಿಂದ ತಗೊಂಬಂದಿದ್ದ ಅಕ್ಕಿನ ಮಾಡಿಬಿಟ್ಟು ನುಚ್ಚಕ್ಕಿ ಅಂತ ಬರುತ್ತೆ ಗೊತ್ತಲ್ವಾ, ಆ ನುಚ್ಚಕ್ಕಿಲ್ಲೇ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಅಮ್ಮಂಗೆಲ್ಲ ಉಪ್ಪಿಟ್ಟು ಮಾಡಬೇಕು ಅಂತ ನುಚ್ಚಕ್ಕಿ ಮಡಿಕಣರು. ಅದೇ ಥರ ಇದು ನುಚ್ಚಕ್ಕಿಲೇ ಮಾಡೋ ಅಂಥ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ಒಂದ್ಸರಿ ನೀವು ಮಾಡಿ ನೋಡಿ. ಬರೀ ಉಪ್ಪಿಟ್ಟಲ್ಲಿ ಅದೇ ರವೆಲ್ಲಿ ಮಾಡಿ ಉಪ್ಪಿಟ್ಟು ತಿಂದು ತಿಂದು ಬೋರ್ ಆಗಿದ್ದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಹುರ್ಕೊಂಡಾದ್ಮೇಲೆ ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಮಾಮೂಲಿ ಇನ್ನೇನು ಉಪ್ಪಿಟ್ಟು ಮಾಡೋಕ್ಕೆ ಬರುತ್ತೆ ನೋಡಿ, ಅದೇ ಥರ ಮಾಡೋದು. ಆದರೆ ಒಂದು ಸ್ವಲ್ಪ ಈ ಥರ ಹುರ್ಕೋಬೇಕು. ಇದಕ್ಕೆ ನುಚ್ಚಕ್ಕಿನೇ ಆಗಬೇಕು, ದಪ್ಪಕ್ಕಿ ಆಗಬಾರ್ದು. ನುಚ್ಚಾಗಿದ್ರೇ ಚೆನ್ನಾಗಿರುತ್ತೆ ನೋಡಿ. ಈಗ ಈ ಥರ ಬಂದಿದೆ, ಈ ಕಲರ್ ಆಗೈತೆ, ಘಮ ಸ್ಮೆಲ್ ಬರ್ತಾ ಇದೆ, ಆ ನುಚ್ಚಕ್ಕಿ ಫ್ಲೇವರು ನೋಡಿ. ಈಗ ಒಂದು 10 ನಿಮಿಷ ಫುಲ್ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಅಷ್ಟೊತ್ತಿಗೆ ನಾವು ಉಪ್ಪಿಟ್ಟಿಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಈಗ ಉಪ್ಪಿಟ್ಟಿಗೆ ಬೇಕು ಏನೇನೆಲ್ಲ ಹೆಚ್ಕೊಂಡ್ಬಿಟ್ಟಿದ್ದೀವಿ. ಈ ಅವರೆಕಾಯಿ ಸೀಸನ್ ಇರೋದ್ರಿಂದ ಅವರೆಕಾಯಿನೂ ಸಹ ನಾನು ತಗೊಂಡಿದ್ದೀನಿ. ಅವರೆಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ಕಾಂಬಿನೇಷನ್ ಉಪ್ಪಿಟ್ಟು. ಅದರಲ್ಲೂ ಅಕ್ಕಿ ಉಪ್ಪಿಟ್ಟಲ್ವಾ, ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿ ಏನೇನು ಬೇಕು ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟೇ ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ ಇಷ್ಟು ಸಹ ಈಗ ಒಗ್ಗರಣೆಗೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಹುರಿದಿರೋದ್ರಿಂದ ಎಣ್ಣೆನ ಸ್ವಲ್ಪ ಹಾಕ್ಕೊಂಡ್ಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಂತರ ನೋಡಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಎಲ್ಲದೂ ಸಹ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. 1-2-3 ಲವಂಗ ಹಾಕ್ಕೋಬೇಕು, ಉಪ್ಪಿಟ್ಟು ಟೇಸ್ಟ್. ಫಸ್ಟೇ ನಾನು ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ, ಏಕೆಂದರೆ ಈರುಳ್ಳಿ ಎಲ್ಲ ಬೇಗ ಬೆಂದ್ಬಿಡುತ್ತೆ ಈರುಳ್ಳಿ ಜೊತೆನೇ ಉಪ್ಪು ಹಾಕ್ಕೊಂಡ್ರೆ. ಈಗ ನಾನು ಏನೇನು ಹೆಚ್ಚಿಟ್ಕೊಂಡಿದ್ದೆ ಅಷ್ಟು ಸಹ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಒಗ್ಗರಣೆಲೇ ಈರುಳ್ಳಿ ಚೆನ್ನಾಗಿ ಬೆಂದ್ಬಿಟ್ರೆ ಉಪ್ಪಿಟ್ಟು ಬೇಗ ಆಗುತ್ತೆ. ಅದರಲ್ಲೂ ನಾನು ಅವರೆಕಾಯಿನ ದುಂಡು ಅವರೆಕಾಯಿ ಹಾಕಿಲ್ಲ, ಅವರೆಕಾಯಿನ ಚಿಳಿಸ್ಬಿಟ್ಟು ನೆನೆಸಿ ಚಿಲ್ಸ್ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅವರೆಕಾಯಿ ಚಿಲ್ಸ್ಬಿಟ್ಟು ಈ ಥರ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ನೀವೇ ಇಷ್ಟಪಡ್ತೀರಾ. ಆವಾಗ ನನ್ನ ವಿಡಿಯೋಕ್ಕೆ ಲೈಕ್ ಕೊಟ್ಟು ಕಾಮೆಂಟ್ ಕೊಡೋದಂತೂ ಮರಿಲೇಬೇಡಿ ಪ್ಲೀಸ್. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. 1-2 ಗ್ಲಾಸ್ ನೀರು ಹಾಕಿ, ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ತಗೊಳುತ್ತೆ. ಅಕ್ಕಿ ಸ್ವಲ್ಪ ಬೆಂದು ಜಾಸ್ತಿ ಆಗುತ್ತೆ ನೋಡಿ, ಹಂಗಾಗಿ ನೀರೊಂದು ಸ್ವಲ್ಪ ಜಾಸ್ತಿ ಆಗಬೇಕು. ಈಗ ನೀರು ಚೆನ್ನಾಗಿ ಕುದ್ದೈತೆ. ಕುದ್ದಾದ ನಂತರ ನೋಡಿ ನಿಮಗೆ ಗೊತ್ತಾಗುತ್ತೆ. ಒಂದು ಸರಿ ಹಿಂಗೆ ಅವರೇ ಬೇಳೆನ ಹಿಂಗಿಸಿಗೆ ನೋಡಿ ಗೊತ್ತಾಗುತ್ತೆ, ಬೆಂದೋಗಿರುತ್ತೆ. ಈಗ ಹುರಿದಿಟ್ಕೊಂಡಿರೋ ಅಕ್ಕಿನ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ಇವಾಗ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಏಕೆಂದರೆ ಅಕ್ಕಿ ಬೆಂದಂಗೆ ಆಗಬೇಕು, ಬೇಯಬೇಕು ನೋಡಿ ಚೆನ್ನಾಗಿ. ಹುರಿದಿರೋ ಅಕ್ಕಿ ಬೇಗ ಬೇಯುತ್ತೆ, ಆದರೂ ಸ್ವಲ್ಪ ಚೆನ್ನಾಗಿ ಅದು ಹಿಂಗೆ ಬಾಡಿಸ್ತಾ ಇರಬೇಕು, ಎಲ್ಲೂ ಒತ್ತದಂಗೆ. ತುಂಬ ರುಚಿಯಾಗಿರುತ್ತೆ. ನೀವೊಂದ್ಸರಿ ಮಾಡಿ ನೋಡಿ. ನಮ್ಮಮ್ಮ ಅವಾಗವಾಗ ಮಾಡಿಕೊಡ್ತಾ ಇತ್ತು, ಬಟ್ ಮಾಡೋದು ಬಿಟ್ಟಿದ್ದು. ಈಗ ಅವರೆಕಾಯಿ ಸೀಸನ್ ಬಂತಲ್ವಾ, ನೋಡೋಣ
ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಮಾಡಿದ್ದೆ. ತುಂಬ ರುಚಿಯಾಗಿತ್ತಪ್ಪ. ಈ ಥರ ರವೆನೇ ನೆಚ್ಕೊಂಡಿರಬಾರ್ದು. ರವೆ ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ಅಕ್ಕಿನ ರೆಡಿ ಮಾಡಿಕೊಂಡು ನುಚ್ಚಕ್ಕಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಬೇಕು. ತುಂಬ ರುಚಿಯಾಗಿರುತ್ತೆ. ನೋಡಿ ಈಗಲೇ ಆಲ್ರೆಡಿ ಅರ್ಧ ಆಗಿಬಿಟ್ಟಿದೆ. ಸ್ವಲ್ಪ ಕೈ ಆಡಿಸ್ತಿರ್ಬೇಕಷ್ಟೇ, ಒತ್ಬಿಟ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ. ಏನು ಮಾಮೂಲಿ ಮಾಡ್ಬೋದು ಅಂತ ಅನ್ಬೋದು, ಇಲ್ಲ ಎಷ್ಟು ಟೇಸ್ಟು ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದು ಸರಿ ಮನೇಲಿ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ಅವಾಗ ನೀವೇ ಬಂದು ನನಗೆ ಕಾಮೆಂಟ್ ಮಾಡ್ತೀರಾ ಸಕ್ಕತ್ತಾಗಿತ್ತದನ್ನು ಅಂತ. ಇಲ್ಲಂತೂ ಬಿಸಿ ಬಿಸಿಯಾದ ಉಪ್ಪಿಟ್ಟು ರೆಡಿ. ಈಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಅಂದರೆ ಮೇಲೊಂದು ಸ್ವಲ್ಪ ಕಾಯಿ ತುರಿ ಹಾಕೊತಾ ಇದ್ದೀನಿ. ಕಾಯಿ ತುರಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ಕಾಯಿ ತುರಿ ಹಾಕೊಂಡಿದ್ರೂ ನಡೆಯುತ್ತೆ, ತೆಂಗಿನಕಾಯಿ ತುರಿ. ಅಂದರೆ ಇದಕ್ಕೆ ಬೇಕು ಅಂದರೆ ನೀವು ತರಕಾರಿನೂ ಆ್ಯಡ್ ಮಾಡ್ಕೋಬೋದು. ತರಕಾರಿ ಇಲ್ಲ ಅಂದ್ರೂ ಚೆನ್ನಾಗಿರುತ್ತೆ, ತರಕಾರಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾದ ಅಕ್ಕಿ ಉಪ್ಪಿಟ್ಟು ರೆಡಿ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ನೀವೇ ನೋಡ್ತಾ ಇದ್ದೀರಾ ನೋಡಿ. ಎಲ್ಲೂ ಅಕ್ಕಿ ಥರ ಇಲ್ಲ, ಎಲ್ಲ ನೀಟಾಗಿ ಬೆಂದಿರುತ್ತೆ. ಸಕ್ಕತ್ತಾಗಿದೆ ಟೇಸ್ಟ್. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಸಿಯಾಗಿರೋ ರೆಸಿಪಿ, ಮನೇಲಿ ಆರಾಮಾಗಿ ಬೇಗ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಗೊತ್ತು ತಾನೇ, ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.